ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಈ ಕಾಂಗ್ರೆಸ್ಗೆ, ಕರ್ನಾಟಕ ಕಾಂಗ್ರೆಸ್ಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಮುಸ್ಲಿಂ ಓಲೈಕೆಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಎಷ್ಟು ಕೆಳಮಟ್ಟಕ್ಕೆ ಬೇಕಾದ್ರೂ ಇಳಿತೀವಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನಾಯ್ತು ಅನ್ನೋದು ಗೊತ್ತು. ಕಾಂಗ್ರೆಸ್ ನಾಯಕರಿಗೆ ಮೈಸೂರು ಮಹಾರಾಜರ ಬಗ್ಗೆ ಒಂಥರ ಸಿಟ್ಟು, ಅಸಹನೆ, ದ್ವೇಷ, ರಾಜರ ಕೊಡುಗೆಗಳ ಬಗ್ಗೆ ಹೊಟ್ಟೆವರಿ ಕಾಂಗ್ರೆಸ್ಗೆ. ಅವರ ಈ ದ್ವೇಷ ಆಗಾಗ ಅವರ ಮಾತುಗಳ ಮೂಲಕ ಹೊರ ಬರ್ತಾನೇ ಇರುತ್ತೆ. ಮೊನ್ನೆಷ್ಟೇ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮೈಸೂರಿನ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ತಂದೆ ಸಿದ್ದರಾಮಯ್ಯನವರು ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ. ಸಾಧನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಿದೆ. ಅದಾದ ಮೇಲೆ ಕರ್ನಾಟಕದ ಜನ ಚೀತು ಅಂತ ಉಗದ ಮೇಲೆ, ಅಯ್ಯೋ ಇಲ್ಲ ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ನಾನು ಈ ಅರ್ಥದಲ್ಲಿ ಹೇಳಿದ್ದೀನಿ, ನಮಗೂ ರಾಜರ ಬಗ್ಗೆ ಗೌರವ ಇದೆ ಅಂತ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ ಅದೇ ಮೈಸೂರು ಜಿಲ್ಲೆ ಶಾಸಕ, ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಸರದಿ ಓಲೈಕೆ ರಾಜಕಾರಣ ಮಾಡೋ ಭರದಲ್ಲಿ ಮೈಸೂರು ಅರಸರಿಗೆ ಮತ್ತೆ ಅವಮಾನ ಆಗೋ ರೀತಿ ಮಾತನಾಡಿದ್ದಾರೆ. ಈ ಕಾಂಗ್ರೆಸ್ ನಾಯಕರಿಗೆ ಓಲೈಕೆ ರಾಜಕೀಯ ಅನ್ನುವಂಥದ್ದು ಹೊಸದೇನಲ್ವಲ್ಲ. ಕಾಂಗ್ರೆಸ್ ಅಂದ್ರೇನೆ ಓಲೈಕೆ ರಾಜಕಾರಣ. ಅದ್ಯಾವುದೇ ವೇದಿಕೆ ಇರಲಿ, ಮೊದಲು ಮಾಡುವಂತಹ ಕೆಲಸ ಮುಸ್ಲಿಮರ ಓಲೈಕೆ ಭಾಷಣ. ಮುಸ್ಲಿಮರ ಅಭಿವೃದ್ಧಿಗೆ ಒಂದು ಬಿಡಿಗಾಸು ಕೂಡ ಕೊಡಲ್ಲ ಇವರು, ಆ ಕೆಲಸನೂ ಮಾಡಲ್ಲ. ಕೇವಲ ಬಿಟ್ಟಿ ಭಾಷಣ ಮಾತ್ರ ಮಾಡ್ತಾರೆ. ಅದು ಮುಸಲ್ಮಾನರಿಗೂ ಅರ್ಥ ಆಗಲ್ಲ ಬಿಡಿ. ಒಂದಷ್ಟು ದಿನಗಳ ಹಿಂದೆ ಸಚಿವ ಮಹದೇವಪ್ಪ ಅವರು ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಹೋದ ಮೇಲೆ ಏನು ಮಾತಾಡಬೇಕು? ಈ ನಾಡಿಗೆ ರಾಜರ ಕೊಡುಗೆ ಏನನ್ನುವಂಥದ್ರ ಬಗ್ಗೆ ಮಾತಾಡಬೇಕು, ಹೌದಲ್ವೋ? ಆದ್ರೆ ಮಹಾದೇವಪ್ಪ ಅವರು ಡಿಫ್ರೆಂಟ್ ಲೆವೆಲ್. ಮುಸ್ಲಿಮರ ಓಲೈಕೆ ಮಾಡದೆ ಭಾಷಣವನ್ನ ಹೇಗೆ ತಾನೇ ಆರಂಭ ಮಾಡೋಕ್ ಸಾಧ್ಯ, ಹೇಗೆ ತಾನೇ ಮುಗಿಸೋದಕ್ ಸಾಧ್ಯ? ಅವ್ರು ಹೇಳ್ತಾರೆ, ಶ್ರೀರಂಗಪಟ್ಟಣದಲ್ಲಿರುವಂತಹ KRS ಅಣೆಕಟ್ಟಿಗೆ ಮೊದಲು ಅಡಿಗಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಏನೋ ಗುರುಗಳೇ ನೋಡಿದಿರ ನೀವು, ಕುಮಾರು ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ, ಎರಡು ಕೇಳ್ಕೊಂಡು. ಆದ್ರೆ ಈಗ ಯಾರಿಗೂ ಹೇಳೋದಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ಪಾಪ ಇವರು ಧೈರ್ಯ ಮಾಡಿ ಹೇಳ್ಬಿಟ್ಟಿದ್ದಾರೆ. KRS ಗೇಟ್ನ ಹೆಬ್ಬಾಗಿಲಿನಲ್ಲಿ ಈಗಲೂ ಕೂಡ ಅಡಿಗಲ್ಲು ಕಾಣಬಹುದು ಹೇಳ್ತಾರೆ. ಈಗ ಅಲ್ಲ ಸರ್, ಸುಳ್ಳು ಹೇಳೋದಕ್ಕೂ ಕೂಡ ಒಂದು ಮಿತಿ ಅನ್ನುವಂಥದ್ದು ಬೇಡವಾ? ಇಷ್ಟು ಕೀಳ್ಮಟ್ಟಕ್ಕೆ ಇಳಬೇಕಾ ಮುಸ್ಲಿಂ ಓಲೈಕೆಗೋಸ್ಕರ? ಮಹಾದೇವಪುರ ಒಂದು ನೆನಪಿರ್ಲಿ, ಇದು ಡಿಜಿಟಲ್ ಯುಗ. ಒಂದೇ ಸೆಕೆಂಡ್ ಅಲ್ಲಿ ಮೊಬೈಲ್ ಅಲ್ಲಿ ಹಾಕಿ ನೋಡಿದ್ರೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿ ಸಿಗುತ್ತೆ ನಮಗೆ. ಈಗಲೇ ಇಷ್ಟು ದೊಡ್ಡ ಸುಳ್ಳುಗಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗಿ ಹೇಳ್ತೀರಾ ಅಂತ ಹೇಳಿದ್ರೆ, ಇನ್ನು ಸೋಷಿಯಲ್ ಮೀಡಿಯಾ ಇರದೇ ಇರುವಂತ ಸಂದರ್ಭದಲ್ಲಿ ಅದೆಷ್ಟು ದೊಡ್ಡ ಸುಳ್ಳು ಹೇಳಿರ್ಲಿಕ್ಕಿಲ್ಲ. ನೀವೇ ಯೋಚಿಸಿ. ಮಹಾದೇವಪ್ಪ ಅವರೇ ನಿಮಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಗೊತ್ತಿದ್ದು ಮುಸಲ್ಮಾನರ ಓಲೈಕೆಗೆ ಈ ರೀತಿ ಸುಳ್ಳನ್ನು ಹೇಳ್ತಾ ಇದ್ದೀರೋ ಗೊತ್ತಿಲ್ಲ. ಒಂದ್ ಸ್ವಲ್ಪ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ. ಇಲ್ವಾ? ನಾನೀಗ ಹೇಳ್ತೀನಿ, ದಯವಿಟ್ಟು
ಕಿವಿ ಕೊಟ್ಟು ಕೇಳಿ. ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯದ ಆಳ್ವಿಕೆಯನ್ನು ನಡೆಸಿದ್ದು 1782ರಿಂದ 1799ರವರೆಗೆ, ಅಂದ್ರೆ 17 ವರ್ಷ ಮಾತ್ರ. KRS ಅಣೆಕಟ್ಟಿಗೆ ಅಡಿಗಲ್ಲನ್ನು ಹಾಕಿದ್ ಯಾವಾಗ ಗೊತ್ತಾ? 1911ರಲ್ಲಿ. ಅಂದ್ರೆ ಟಿಪ್ಪು ಸುಲ್ತಾನ್ ಸತ್ತು 112 ವರ್ಷಗಳ ಬಳಿಕ KRS ಅಣೆಕಟ್ಟಿಗೆ ಅಡಿಗಲ್ಲನ್ನ ಹಾಕಿದ್ದು ಯಾರು? ಟಿಪ್ಪು ಸುಲ್ತಾನ್ ಎದ್ದು ಬಂದಲ್ಲ, ನಾಲ್ವಡಿ ಕೃಷ್ಣರಾಜ ಮಹಾರಾಜರು. 1799ರಲ್ಲಿ ಟಿಪ್ಪು ಸುಲ್ತಾನ್ ಸಾಯ್ತಾನೆ. 1911ರಲ್ಲಿ ಕನ್ನಂಬಾಡಿ ಅಣೆಕಟ್ಟಿಗೆ ಅಡಿಗಲ್ಲನ್ನ ಆತನೇ ಹಾಕ್ತಾನೆ ಅಂತ ಹೇಳಿದ್ರೆ, ವಾರೆ ವಾ ಮಹಾದೇವಪ್ಪ ಅವರೇ, ಏನ್ ಸ್ಟೋರಿ ಇದು! ನಮ್ಮ ರಾಜ್ಯದ ಆಲ್ರೆಡಿ ಬಹಳಷ್ಟು ಮಂದಿ ಬುರುಡೆ ಸ್ಟೋರಿಗಳನ್ನು ಬಿಡ್ತಾ ಇದ್ದಾರೆ. ನಿಮ್ಗೂ ಅಂತ ಇಂಟ್ರೆಸ್ಟ್ ಏನಾದ್ರೂ ಇದೆಯಾ? ಹೇಗೆ ಜನ ನಂಬ್ತಾರೆ ಬಿಡಿ, ಅದು ಬೇರೆ ವಿಷಯ. ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು 1911ರಲ್ಲಿ, ಕಾಮಗಾರಿ ಪೂರ್ಣ ಆಗಿದ್ದು 1931ರಲ್ಲಿ. 124 ಅಡಿ ನೀರು ಶೇಖರಿಸೋದಕ್ಕೆ 130 ಅಡಿ ಎತ್ತರದ ಅಣೆಕಟ್ಟು ನಿರ್ಮಾಣ ಮಾಡಬೇಕಾಗಿತ್ತು. ಅಂದಾಜು ವೆಚ್ಚ ಆ ಕಾಲಕ್ಕೆ 2.75 ಕೋಟಿ ರೂಪಾಯಿ ಆಗಿತ್ತದು. ಮೈಸೂರು ಸಂಸ್ಥಾನದ ವಾರ್ಷಿಕ ಆದಾಯ ಇದ್ದಂಥದ್ದು 2.32 ಕೋಟಿ ರೂಪಾಯಿ. ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣಕ್ಕೆ ಆ ಸಂದರ್ಭದಲ್ಲಿ ಬೇಕಾಗುವಷ್ಟು ಹಣ ಮೈಸೂರು ಮಹಾರಾಜರ ಬಳಿ ಇರಲಿಲ್ಲ. ಹಾಗಂತ ಹೇಳಿ ರಾಜ್ಯದ ಜನರಿಗೆ ಒಳ್ಳೆದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಅಣೆಕಟ್ಟು ಯೋಜನೆಯನ್ನ ರಾಜರು ಕೈ ಬಿಡ್ಲೂ ಇಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅರಮನೆಯ ರಾಜರ ಖಾಸಗಿ ಭಂಡಾರದಲ್ಲಿದ್ದಂತಹ ವಜ್ರ ವೈಡೂರ್ಯ, ಚಿನ್ನಾಭರಣ, ಬೆಳ್ಳಿ ನಾಣ್ಯ ಎಲ್ಲವನ್ನ ತಗೊಂಡು ಮುಂಬೈಗೆ ಹೋಗಿ ಅದನ್ನ ಮಾರಾಟ ಮಾಡಿ ಅದರಲ್ಲಿ ಬಂದಂತಹ ಹಣವನ್ನ ಅಣೆಕಟ್ಟು ನಿರ್ಮಾಣಕ್ಕೆ ನೀಡ್ತಾರೆ. ಅರಮನೆಯ ಖಾಸಗಿ ಭಂಡಾರದಲ್ಲಿ 4 ಮೂಟೆ ಆಭರಣಗಳಿದ್ವಂತೆ. ಅವೆಲ್ಲವನ್ನ ಕೂಡ ಅಣೆಕಟ್ಟು ನಿರ್ಮಾಣಕ್ಕೆ ನೀಡ್ತಾರೆ. ಅಂದ್ರೆ ರಾಜ್ಯದ ಒಳಿತಿಗೋಸ್ಕರ ಅವ್ರು ಏನ್ ಮಾಡೋದಕ್ಕೂ ಸಿದ್ಧ ಇದ್ರು. ಇವತ್ತು ಈಗಿನ ಕಾಲದಲ್ಲಿ ರಾಜ್ಯದ ಒಳಿತಿಗೋಸ್ಕರ, ಯೋಜನೆಗೋಸ್ಕರ ನಿಮ್ಮಗಳ ಸ್ವಂತ ಹಣವನ್ನ ನೀವು ಈ ರೀತಿ ವಿನಿಯೋಗ ಮಾಡ್ತೀರಾ? ಮಹಾದೇವಪ್ಪ ಅವರೇ, ಸಾಧ್ಯ ಇದೆಯಾ? ನಮಗೆ ಊಹಿಸೋದಕ್ಕಾದ್ರೂ ಸಾಧ್ಯ ಇದೆಯಾ? ರಾಜ್ಯದ ಬಜೆಟ್ ಗಾತ್ರಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಹಣವನ್ನ ಒಂದು ಯೋಜನೆಗೆ ಖರ್ಚು ಮಾಡುವಂತಹ ದುಸ್ಸಾಹಸಕ್ಕೆ ಯಾರಾದ್ರೂ ಇಳಿತಾರಾ? ಯೋಚನೆ ಮಾಡಿ. ಆದ್ರೆ ಅವತ್ತು ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿ ಈ ನಾಡಿಗೆ ಒಳಿತನ್ನ ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವತ್ತು ಮೈಸೂರು ಮಹಾರಾಜರ ಆಡಳಿತ ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ರಾಜ ಋಷಿ ಅಂತ ಕರೆದಿದ್ರು. ಮೈಸೂರು ರಾಜ್ಯಕ್ಕೆ ರಾಮರಾಜ್ಯ ಅಂತ ಕರೆದಿದ್ರು ಗಾಂಧೀಜಿ. ಗಾಂಧೀಜಿ ಮಾತ್ರ ಅಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ಮಹಾರಾಜರನ್ನ ಹಾಡಿ ಹೊಗಳಿದ್ರು. ಭಾರತದ ಎಲ್ಲಾ ರಾಜ ಮಹಾರಾಜರು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹಾಗೆ ಆಡಳಿತವನ್ನ ನಡೆಸಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯನೇ ಬೇಕಾಗಿರ್ಲಿಲ್ಲ ಅಂತ ಪಟೇಲ್ರು ಹೇಳಿದ್ರು. ಇಂತಹ ಒಬ್ಬ ಮಹಾನ್ ಅರಸರ ಕೆಲಸಕ್ಕೆ ಮಸಿ ಬಳಿಯುವ ರೀತಿ, ಅದು ಕೂಡ ಅಂತಹ ಆದರ್ಶ ದೊರೆಯ ಪುಣ್ಯ ಸ್ಮರಣೆ ವೇದಿಕೆಯಲ್ಲಿ ನಿಂತು ನೀವು ಮಾಡ್ತೀರಲ್ವಾ, ಆ ಟಿಪ್ಪು ಸುಲ್ತಾನನ್ನ ಹಾಡಿ ಹೊಗಳ್ತೀರಲ್ವಾ, ಛೆ, ಎಂತಹ ನಾಚಿಕೆಗೇಡಿನ ಜೀವನ ಮಹಾದೇವಪ್ಪ ಅವರೇ. ಇಷ್ಟು ಕಷ್ಟದಲ್ಲಿ ನಿಮಗೆ ಈ ಕೀಳು ಮಟ್ಟ ಕೇಳಿದು ಓಲೈಕೆ ರಾಜಕಾರಣ ಮಾಡಬೇಕಾ? ನಿಮಗೆ
ಇದೇ ವೇದಿಕೆಯಲ್ಲಿ ಮತ್ತು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ಚರಿತ್ರೆ ಗೊತ್ತಿಲ್ಲದಂಥವರು ಚರಿತ್ರೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಬ್ಬಬ್ಬಬ್ಬಬ್ಬ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮಸೀದಿ ಪಕ್ಕದಲ್ಲೇ ದೇವಸ್ಥಾನ ಇದೆ. ಈ ಕಡೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ, ಆ ಕಡೆ ಗಂಟೆ ಟೆಂಟನ್ ಅಂತ ಹೇಳುತ್ತೆ. ಟಿಪ್ಪು ಸುಲ್ತಾನ್ ಎರಡನ್ನ ಕೂಡ ಸಮಚಿತ್ತದಿಂದ ನೋಡ್ತಾ ಇದ್ರು. ಮಹಾದೇವಪ್ಪ ಅವರೇ, ನಿಮಗೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಟಿಪ್ಪು ಸುಲ್ತಾನ್ ಹೀರೋ ಆಗಿರಬಹುದು, ನಮಗಲ್ಲ, ಈ ನಾಡಿಗೂ ಅಲ್ಲ, ಈ ನಾಡಿನ ಜನತೆಗೂ ಅಲ್ಲ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಡೆದಂತಹ ದೌರ್ಜನ್ಯ, ಅತ್ಯಾಚಾರ, ಹಿಂದೂ ವಿರೋಧಿ ಕೃತ್ಯ ಲಿಸ್ಟ್ ಬೇಕಾ? ಒಂದ ಎರಡ? ಅವುಗಳ ಬಗ್ಗೆ ಹೇಳುವಂತಹ ತಾಕತ್ತಿದ್ಯಾ ನಿಮಗೆ? ದಮ್ಮಿದ್ಯಾ ನಿಮಗೆ? ಇಲ್ಲ ಅಲ್ವಾ? ನಿಮ್ಮ ಬಾಂಧವರು ಬಂದು ಎಲ್ಲಿ ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಅನ್ನುವಂಥ ಭಯ ಅಲ್ವಾ? ಟಿಪ್ಪು ಸುಲ್ತಾನ್ ಕೇವಲ ಹಿಂದೂ ವಿರೋಧಿ ಮಾತ್ರ ಅಲ್ಲ, ಆತ ಕನ್ನಡ ವಿರೋಧಿ ಕೂಡ ಆಗಿದ್ದ. ಟಿಪ್ಪು ಸುಲ್ತಾನ್ ಸಮಯದಲ್ಲಿ ಹಿಂದೂಗಳ ವಿರುದ್ಧ ಆತ ಜಿಹಾದ್ಗೆ ಕರೆಯನ್ನು ಕೊಡ್ತಾನೆ. ಮಲಬಾರ್ ಭಾಗದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನ ಇಸ್ಲಾಂಗೆ ಮತಾಂತರ ಮಾಡ್ತಾನೆ. ಯಾರು? ನಿಮ್ಮ ಟಿಪ್ಪು ಸುಲ್ತಾನ್. ಇದು ಸುಳ್ಳಲ್ಲ, ಇದು ಸತ್ಯ ಮಹಾದೇವಪ್ಪ ಅವರೇ. ಅಂತಹ ಕ್ರೂರಿಯ ಜಯಂತಿಯನ್ನ ಯಾರು ಮಾಡಿದ್ದು ಗೊತ್ತಲ್ವಾ ನಿಮಗೆ? ನಿಮ್ಮದೇ ಸಿದ್ದರಾಮಯ್ಯ ಸರ್ಕಾರ. ನಮ್ಮ ನಾಡಿನ ದುರಾದೃಷ್ಟ ಅದು. 1788ರಲ್ಲಿ ಕೊಡಗಿನ ಹಲವಾರು ಪ್ರದೇಶ ವಶಪಡಿಸಿಕೊಂಡಂತ ಇದೇ ಟಿಪ್ಪು ಸುಲ್ತಾನ್ ಸಾವಿರಾರು ಜನರನ್ನ ಮತಾಂತರ ಮಾಡ್ತಾನೆ. ಟಿಪ್ಪು ಸುಲ್ತಾನ್ ಕೊಡಗಿನ ಭಾಗದಲ್ಲಿ 40,000 ಹಿಂದೂಗಳನ್ನ ಮತಾಂತರ ಮಾಡಿದ್ದಾನೆ ಅಂತ ನಾವು ಹೇಳ್ತಾ ಇಲ್ಲ. ಸ್ವತಃ ಕರ್ನೂಲಿನ ನವಾಬ್ಗೆ ಆತ ಬರೆದಂತಹ ಪತ್ರದಲ್ಲಿ ಆತನೇ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ನಾನೀಗ ಹೇಳಿರುವಂಥದ್ದು ಒಂದು ಸಣ್ಣ ಸಣ್ಣ ಭಾಗ ಅಷ್ಟೇ. ಇಂತಹಾತನ ಕ್ರೌರ್ಯದ ಕಥೆಗಳು ಸಾವಿರಾರು ಇದೆ. ಒಂದಿನಾನು ಸಾಕಾಗಲ್ಲ ಇವತ್ತು ನಾನು ಹೇಳಿದ್ರೆ. ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಜನ ದೀಪಾವಳಿನ ಆಚರಣೆ ಮಾಡಲ್ಲ. ಯಾಕೆ? ನಿಮ್ಮ ಟಿಪ್ಪು ಸುಲ್ತಾನಿಂದ 700ಕ್ಕೂ ಅಧಿಕ ಬ್ರಾಹ್ಮಣರನ್ನ ಬರ್ಬರವಾಗಿ ಭೀಕರವಾಗಿ ಕೊಂದಿದ್ಯಾರು? ನಿಮ್ಮ ಟಿಪ್ಪು ಸುಲ್ತಾನ್. ಅದನ್ನ ಹೇಳುವಂತಹ ಧೈರ್ಯ ನಿಮಗಿದೆಯಾ? ಆಗುತ್ತಾ ನಿಮ್ಮಿಂದ? ನೋಡಿ ಮಹಾದೇವಪ್ಪ ಅವರೇ, ಟಿಪ್ಪು ಸುಲ್ತಾನ್ ನಾನಾಗ್ಲೇ ಹೇಳ್ದ ಹಾಗೆ ಕನ್ನಡ ವಿರೋಧಿ ಕೂಡ ಆಗಿದ್ದ. ಆತನ ಆಳ್ವಿಕೆ ಸಮಯದಲ್ಲಿ ಆಡಳಿತ ಭಾಷೆ ಯಾವ್ದಿತ್ತು ಗೊತ್ತಾ? ಪರ್ಷಿಯನ್ ಭಾಷೆ. ಈಗಲೂ ಒಂದಷ್ಟು ಪ್ರದೇಶಗಳ ಹೆಸರು ಪರ್ಷಿಯನ್ ಭಾಷೆಯಲ್ಲೇ ಇದೆ. ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಪದಗಳು ಈಗಲೂ ಕೂಡ ಪರ್ಷಿಯನ್ ಭಾಷೆಯಲ್ಲೇ ಇದೆ. ಸಾಕ್ಷಿ ಇದೆ ಅದಕ್ಕೆ. ಈ ರೀತಿ ಹೇಳ್ತಾ ಹೋದ್ರೆ 1000 ಇದೆ ಬಿಡಿ. ಈ ರೀತಿ ನಮ್ಮ ನಾಡಿಗೆ ಎಲ್ಲ ರೀತಿಯಲ್ಲೂ ದ್ರೋಹವನ್ನ ಬಗೆದಂಥವನ ಬಗ್ಗೆ, ಒಬ್ಬ ಮತಾಂಧ ಟಿಪ್ಪು ಸುಲ್ತಾನ್ ಬಗ್ಗೆ ನಮಗೆ ನೀವು ಪಾಠವನ್ನ ಹೇಳ್ಕೊಡ್ತೀರಾ? ಅದರ ಅವಶ್ಯಕತೆ ಇದೆಯಾ? ಅದರಲ್ಲೂ ಮೈಸೂರು ಮಹಾರಾಜರನ್ನ ಅವಮಾನಿಸೋ ರೀತಿ ನೀವು ಮಾತಾಡ್ತೀರಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. HC ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು. ಈವರೆಗೆ ಹೇಳ್ಕೊಳ್ಳುವಂತಹ ಏನ್ ಕೆಲಸ ಮಾಡಿದೀರಾ ಮಹಾದೇವಪ್ಪ ಅವರೇ? ಲಿಸ್ಟ್ ಸಿಗುತ್ತಾ ನಮಗೆ? ದಲಿತರಿಗೋಸ್ಕರ ಮೀಸಲಿಟ್ಟಿದಂತ ಹಣವನ್ನ ಈ ಸರ್ಕಾರ ಗ್ಯಾರಂಟಿಗೂ ಬಳಸ್ಕೊಳ್ಳುತ್ತೆ, ತಾನು ತಿನ್ನತ್ತೆ. ಹೌದಲ್ವೋ? ನಮ್ಮ ಸಮುದಾಯದ ಹಣವನ್ನ ಯಾಕೆ ಬಳಕೆ ಮಾಡ್ಕೊಂಡ್ರಿ ಅಂತ ಸರ್ಕಾರವನ್ನ ಕೇಳುವಂತ ತಾಕತ್ತಿದೆಯಾ ನಿಮಗೆ? ಇಲ್ಲ. ಆದರೆ ಇತಿಹಾಸವನ್ನ ತಿರುಚಿ
ಓಲೈಕೆ ರಾಜಕಾರಣ ಮಾತ್ರ ಬಹಳ ಚೆನ್ನಾಗಿ ಮಾಡ್ತೀರಿ ಸರ್. ಮಹದೇವಪ್ಪ ಅವರೇ, ನಿಮಗೆ ಚೂರೇ ಚೂರಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆದಷ್ಟು ಬೇಗ ಕ್ಷಮೆಯನ್ನ ಕೇಳಿ. ಓಲೈಕೆ ಮಾಡೋದಕ್ಕೋಸ್ಕರನೇ ನನಗೆ ಸತ್ಯ ಗೊತ್ತಿದ್ರು, ಇತಿಹಾಸ ಗೊತ್ತಿದ್ರು, ನಾನು ಸುಳ್ಳನ್ನ ಹೇಳಿದೆ ಅಂತ ಜನರಿಗೆ ತಿಳಿಸಿ, ಪರವಾಗಿಲ್ಲ, ನಮಗ್ ಗೊತ್ತು. ಅದು ಬಿಟ್ಟು ಸುಮ್ನೆ ನಿಮ್ಮ ಓಟ್ ರಾಜಕಾರಣಕ್ಕೋಸ್ಕರ, ನಿಮ್ಮ 4 ಭಿಕ್ಷೆ ಓಟಿಗೋಸ್ಕರ ಇರುವ ಮರ್ಯಾದೆಯನ್ನು ಕೂಡ ಕಳ್ಕೊಳ್ಬೇಡಿ. ಆಗ ನಿಮ್ಮ ಬಾಂಧವರು ಬರಲ್ಲ, ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.